ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದ್ದ ಬಿಗ್ ಬ್ರೇಕಿಂಗ್ ಅಪ್ಡೇಟು, ಒಂಥರ ಸ್ಯಾಡ್ ಅಪ್ಡೇಟ್ ಅಂತಲೇ ಹೇಳಬೇಕು. ಟಿಕೆಟ್ಸ್ನ ಯಾರ್ಯಾರು RCB ವರ್ಸಸ್ SRH ಮ್ಯಾಚಿಗೆ, ಇನಾಗರಲ್ ಮ್ಯಾಚಿಗೆ ಬುಕ್ ಮಾಡಿಬಿಟ್ಟಿದ್ದೀರಾ, ಅವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತಂದರೆ, ಎಲ್ಲಾಗಿರೋ ಇನಾಗರಲ್ ಮ್ಯಾಚಲ್ಲಿ ನಜ್ಜಿ ಒಳ್ಳೆ ಇನಾಗರಲ್ ಸೆರೆಮನಿ ಇರುತ್ತೆ, ನಜ್ಜಿ ಅದ್ದೂರಿಯಾಗೆ ಸ್ಟಾರ್ಟ್ ಆಗುತ್ತೆ, ಒಳ್ಳೊಳ್ಳೆ ಇವೆಂಟ್ ಇರುತ್ತೆ, ಒಳ್ಳೆ DJ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ, ಒಂಥರ ಕಾನ್ಸರ್ಟ್ ಇರುತ್ತೆ, ಒಂಥರ ಡ್ಯಾನ್ಸ್ ಇರುತ್ತೆ, ಒಂಥರ ಆ್ಯಕ್ಟ್ರಸ್ಗಳೆಲ್ಲ ಬರ್ತಾರೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ವಿಪರೀತವಾಗೇ ಒಬ್ವಿಯಸ್ಲಿ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಇನಾಗರಲ್ ಸೆರೆಮನಿ ಸುಮಾರು ಸೀಸನ್, ಎಲ್ಲ ಸೀಸನ್ ಆಲ್ಮೋಸ್ಟ್ನು ಕೂಡ ಮಾಡೇ ಮಾಡ್ತಾರೆ. ಸೊ ಈ ಸೀಸನ್ ಏನಂತಂದರೆ ಮಾಡೋದಿಲ್ವಂತೆ. ಯಾರಿವಾಗ ಟಿಕೆಟ್ಸ್ನ ಬುಕ್ ಮಾಡಿದ್ರೆ RCB ವರ್ಸಸ್ SRH ಮ್ಯಾಚು, ಇನಾಗರಲ್ ಸೆರೆಮನಿ ನೋಡೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಗಿಬಿದ್ದು ಬುಕ್ ಮಾಡಿರ್ತಾರಲ್ಲ, ಅಂದರೆ ಅದೊಂದು ಸ್ವಲ್ಪ ಆ್ಯಡ್ ಆನ್ ಅಂತ ಹೇಳ್ಬೋದು ಅಷ್ಟೇ. ಅದನ್ನೇನು ಮುಖ್ಯ ಏನಿರೋದಿಲ್ಲ, ಏನು ಇನಾಗರಲ್ ಸೆರೆಮನಿ ನೋಡಬೇಕು ಅಂತಲೇ ಯಾರು ಹೋಗೋದಿಲ್ಲ, ಮ್ಯಾಚ್ ನೋಡಬೇಕು ಅಂತಲೇ ಹೋಗೋದು. ಬಟ್ ಅದು ಆ್ಯಡ್ ಆನ್ ಇತ್ತಲ್ಲ, ಆ ಆ್ಯಡ್ ಆನು ಇವಾಗ ಕಾಲ್ ಆಫ್ ಆಗಿದೆ. BCCIನ ಸೆಕ್ರೆಟರಿ ಆಗಿರುವಂಥ ದೈವಜಿತ್ ಸಿಕ್ಕಿ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯಿತು, ಇರಲಾಗಿರೋ ಇನಾಗರೇಷನ್ನು ಅಂತ. ಸೊ ಏನಕ್ಕೆ ಅಂತ ಕೇಳ್ತು ಅಂತಂದರೆ, ಇದೆಯಲ್ಲಪ್ಪ ಆಗಿದೆಯಲ್ಲಪ್ಪ, ನಮ್ಮ RCBಯಿಂದ ಆಗಿದೆಯಲ್ಲ, 11 ಜನ ತೀರ್ಕೊಂಡಿದ್ದಾರಲ್ಲ ಲಾಸ್ಟ್ ಸೀಸನ್ನು. RCBನೂ ಕೂಡ ಒಂಥರ ಟ್ರಿಬ್ಯೂಟ್ನ ಕೊಡ್ತಾ ಇದೆ. ಆ ಮೆಮೋರಿಯಲ್ ಪ್ಲೇಗೆ ಏನು RCB ಅವರು ತೋರಿಸಿದ್ರು ನೆನ್ನೆ, ಅದಕ್ಕೆ ಇದನ್ನು ಕೂಡ ಅಂದರೆ 25ನೇ ತಾರೀಕು ಒಂದು ಸ್ವಲ್ಪ ಹೂವು ಎಲ್ಲ ಇಟ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ತೋರಿಸಿದ್ರು, ಈ ಥರ ಮಾಡಿದ್ದೀವಿ ನೋಡಿ ಅಂತ. ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಅದು ಹಿಂಗಿದೆ ಅಂತ ಸ್ಟೇಡಿಯಂನ ಆವರಣದಲ್ಲಿ. ಈ ಕಾರಣಕ್ಕೋಸ್ಕರನೇ ಇನಾಗರಲ್ ಸೆರೆಮನಿ ಬೇಡ ಅಂತ ಹೇಳ್ತಾ ಇದ್ದಾರೆ IPL ಗವರ್ನಿಂಗ್ ಕೌನ್ಸಿಲ್ ಅವರು. ಏನಕ್ಕಪ್ಪ ಅಂತಂದರೆ, 11 ಜನ ತೀರ್ಕೊಂಡಿದ್ರಲ್ಲ 4ನೇ ತಾರೀಕು, ಜೂನ್ 4ನೇ ತಾರೀಕು. ಸೊ ಅಲ್ಲಿಂದ ನಾವು ಇಲ್ಲಿ ಅದ್ದೂರಿಯಾಗಿ ಸ್ಟಾರ್ಟ್ ಮಾಡೋದು ಬೇಡ, ಸ್ವಲ್ಪ ಕಾಮ್ ಆಗಿನೇ ಸ್ಟಾರ್ಟ್ ಮಾಡೋಣ. ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಓಪನಿಂಗ್ ಸೆರೆಮನಿ ಬೇಡ, ಕ್ಲೋಸಿಂಗ್ ಸೆರೆಮನಿನ ಅದ್ದೂರಿಯಾಗೆ ಮಾಡೋಣ ಅಂತ ಅಪ್ಡೇಟ್ನಾಗ ಕೊಟ್ಟಿದ್ರೆ. ಕ್ಲೋಸಿಂಗ್ ಸೆರೆಮನಿ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಇರುವಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಫೈನಲ್ ಆಗಬೇಕು ಅನ್ನೋದಿದೆ. ಬಟ್ ಅಫಿಷಿಯಲ್ ಸ್ಕೆಡ್ಯೂಲಿನ ಈಚೆ ಬಂದಿಲ್ಲ ಎಲ್ಲೆಲ್ಲಿ ಆಗುತ್ತೆ ಅನ್ನೋ ರಿಲೇಟೆಡು. ಇನ್ ಕೇಸ್ ಏನಾದ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಯಿತು ಅಂದರೆ ಒಳ್ಳೆ ಕ್ಲೋಸಿಂಗ್ ಸೆರೆಮನಿ ಇರುತ್ತೆ. ಸೊ ನಾವು ಅಂದ್ಕೊಂಡಿದ್ದೇನು ಅಂತಂದರೆ, ಅನ್ಬಾಕ್ಸ್ ಇವೆಂಟು ಇಲ್ಲ, ಈ ಕಡೆ RCB ಫ್ಯಾನ್ಸ್ ಅಂದ್ಕೊಂಡಿದ್ದು. ಅನ್ಬಾಕ್ಸ್ ಇವೆಂಟ್ ಇಲ್ಲ ಅಂತಂದರೆ ಏನು ಬಿಡುಗರು, ಇನಾಗರಲ್ ಸೆರೆಮನಿ ಒಳ್ಳೆ ಅದ್ದೂರಿಯಾಗಿ ಸ್ಟಾರ್ಟ್ ಆಗುತ್ತಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಅದ್ದೂರಿನೆಸ್ಸು ಇಲ್ಲಿ ಮಿಸ್ ಆಗುತ್ತೆ. ಸೊ ಅವರು ಯೋಚನೆ ಮಾಡೋದು ಕೂಡ ಏನು ತಪ್ಪೇನಿಲ್ಲ. ನೋಡಿ, 11 ಜನ ಜೀವ ಕಳ್ಕೊಂಡಿದ್ದಾರೆ, ಜೊತೆಗೆ 11 ಸೀಟ್ಗಳನ್ನ ಇವರು ಅವ್ರಿಗೋಸ್ಕರನೇ ಬಿಟ್ಕೊಂಡು ಕೊಟ್ಬಿಟ್ಟಿದ್ದಾರೆ. ಸೊ ಈ ಥರ ಒಂದು ಕ್ಷಣದಲ್ಲಿ ಅದ್ದೂರಿಯಾಗೆ ಸೆಲೆಬ್ರೇಟ್ ಮಾಡ್ಕೊಂಡು, ಹೌದು ಏನು ತಪ್ಪೇನಾಗೋದಿಲ್ಲ, ಬಟ್ ಒಂದು ವರ್ಷ ಆಗಿದೆ. ಬಟ್ ಅವನು ಇದಿರ್ತಲ್ಲ, ಒಂದು ನೆಗೆಟಿವ್ ಶೇರ್ ಅನ್ನೋದು ಬಂದ್ಬಿಡುತ್ತಲ್ಲ, ಇವರು ಪಾಪ ತೀರ್ಕೊಂಡವ್ರೆ, ನನ್ನ ಮಕ್ಕಳು ನೋಡ್ರೆ ಅದ್ದೂರಿಯಾಗಿ ಇದು ಮಾಡ್ತಾವ್ರೆ ಅನ್ನೋ ಥರ. ಸೊ ಯಾರು ಏನು ಅನ್ಕೊಳೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಸೊ ಅದು ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ 11 ಜನ ತೀರ್ಕೊಂಡಿರೋರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ, ಒಂದು ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ಈ ಒಂದು ಇನಾಗರಲ್ ಸೆರೆಮನಿನ ಕ್ಯಾನ್ಸಲ್ ಮಾಡಿದರೆ ಕ್ಲೋಸಿಂಗ್ ಸೆರೆಮನಿ ಇರುತ್ತಂತೆ. ಓಕೆ, ವೆಲ್ ಗುಡ್ ಅಂತ ಹೇಳ್ಬೋದು, ಪರವಾಗಿಲ್ಲ. ನಾವು ಅಂದ್ಕೊಂಡಿದ್ವಿ ಅದ್ದೂರಿಯಾಗಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಅನ್ಬಾಕ್ಸ್ ಇವೆಂಟು ಇಲ್ಲ ಅಂತ. ಎರಡೂ ಕೂಡ ಇಲ್ಲ ಇವಾಗ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ನಮ್ಮ RCBಯ ಮೈನ್ ಓನರ್ ಆಗಿರೋಂಥ, ಅಂದರೆ ಮೂಲ ಓನರ್ ಆಗಿರೋಂಥ ವಿಜಯ್ ಮಲ್ಯ ಅವರು ಟ್ವೀಟ್ನ ಮಾಡಿದ್ದಾರೆ. RCB 16,000 ಕೋಟಿ ಚಿಲ್ಲರೆಗೆ ಹೋಗ್ತಾ ಇದ್ದಂಗೆ, ನಾನು RCBನ ಆ ಟೈಮಲ್ಲಿ 2007-6 ಆ ಟೈಮಲ್ಲಿ ಪರ್ಚೇಸ್ ಮಾಡಿದಾಗ 450 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದೆ. ಎಲ್ಲರೂ ಇದೇನು ಕಿತ್ತೋಗಿರೋ ಇನ್ವೆಸ್ಟ್ಮೆಂಟು, ಇದನ್ನು ತೊಗೊತಿದ್ಯಾ, ನಿನಗೆ ಬುದ್ಧಿಗಿದೆ ಏನಾದ್ರು ಇದೆಯಾ, ನಿನಗೆ ಉಣ್ಕೊಂಡು ಹೊರಟೋಗ್ಬಿಡ್ತೀಯಾ, ಹಂಗೆ ಹೋಗ್ಬಿಡ್ತೀಯಾ, ಹಿಂಗೆ ಹೋಗ್ಬಿಡ್ತೀಯಾ ಅಂತಲೇ ನನಗೆ ಕ್ರಿಟಿಸೈಸ್ ಮಾಡಿದರು. ಬಟ್ ಇವಾಗ RCB ಯಾವ ರೇಂಜಿಗೆ ಬೆಳೆದಿದೆ ಅಂತಂದರೆ, 16,000 ಕೋಟಿ ಚಿಲ್ಲರೆಗೆ ಹೋಗಿದೆ ಅಂತಂದರೆ, ಹೊಸ ಓನರ್ಸ್ ಇದನ್ನು ತೊಗೊಂಡಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ನನಗೆ ಖುಷಿ ಆಗ್ತಾಯಿದೆ. ನಾನು ಕಟ್ಟದಂಥ ಫ್ರ್ಯಾಂಚೈಸಿ, ನಾನು ಬೆಳೆಸಿದಂಥ ಫ್ರ್ಯಾಂಚೈಸಿ, ನಾನು ಹುಟ್ಟಾಕ್ತಂಥ ಫ್ರ್ಯಾಂಚೈಸಿ. ಹೌದು, ಖಂಡಿತ ಮೂಲ ಯಾರಿರ್ತಾರೋ ಅವ್ರಂತೂ ಮರೆಯೋಗಿಲ್ಲ. RCB ಫ್ಯಾನ್ಸ್ಗಳು ಯಾವ ಓನರ್ನ ಮರೆತರೂ ಕೂಡ ವಿಜಯ್ ಮಲ್ಯ ಅನ್ನೋದನ್ನ ಮರೆಯೋದೇ ಇಲ್ಲ. ಸೊ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು, ನಾನು ಹುಟ್ಟಾಕ್ತಂಥ ಫ್ರ್ಯಾಂಚೈಸಿ, ನಾನು ತೊಗೊಂಡಂಥ ಫ್ರ್ಯಾಂಚೈಸಿ, ನಾನು ಬೆಳೆಸ್ತಂಥ ಫ್ರ್ಯಾಂಚೈಸಿ. ಬರೀ ಫ್ರ್ಯಾಂಚೈಸ್ ಮಾತ್ರ ಅಂತಲ್ಲ, ವಿರಾಟ್ ಕೊಹ್ಲಿ ನಾನು ಬೆಳೆಸಿದ್ವಿ ಅಂತ ಹೇಳ್ತಾ ಇಲ್ಲ ಅವರು. ಸೊ RCBಗೆ ಇವರು ಬರಬೇಕಾದ್ರೆ, ಆ ಒಂದು ಎಂಗೇಜಲ್ಲಿ ಕರ್ಕೊಂಬರ್ಬೇಕಾದ್ರೆ, ಇಷ್ಟು ವರ್ಷ ರಿಟೈನ್ ಮಾಡ್ಕೋಬೇಕಾದ್ರೆ ಆಲ್ಮೋಸ್ಟ್ 2017ವರೆಗೂ ಕೂಡ ವಿಜಯ್ ಮಲ್ಯನೇ ಇದ್ದರು. 2018 ಚೇಂಜ್ ಆಗಿದ್ದು, ಓನರ್ಶಿಪ್ ಚೇಂಜ್ ಆಗಿದ್ದು. ಸೊ ಅಲ್ಲಿವರೆಗೂ ಕೂಡ ವಿರಾಟ್ ಕೊಹ್ಲಿನ ಮೇಂಟೈನ್ ಮಾಡಬೇಕು RCBಲಿ ಅಂತಂದರೆ ಏನು ಸುಮ್ಮನೆ ಮಾತೇನು ಆಗಿರಲಿಲ್ಲ. ಆಲ್ಮೋಸ್ಟ್ 10 ವರ್ಷಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡಿದರೆ ಮಲ್ಯ ಅವರು ವಿರಾಟ್ ಕೊಹ್ಲಿ ಅವ್ರನ್ನ. ಅವಾಗಲೇ ಯಾವಾಗ ಬಿಟ್ಬಿಟ್ಟಿತ್ತು ಅಂದರೆ ಮಧ್ಯದಲ್ಲಿ ವಿರಾಟ್ ಕೊಹ್ಲಿನ. ಇನ್ಫ್ಯಾಕ್ಟ್ ಫಸ್ಟ್ 2 ವರ್ಷ ಏನು ವಿರಾಟ್ ಕೊಹ್ಲಿ ಮಸ್ತಾಗೇನು ಆಡಿರಲಿಲ್ಲ, ಯಾವಾಗ ಬಿಟ್ಬಿಟ್ಟಿತ್ತು ಅಂತಂದಿದ್ರೆ. ಸೊ ನಾವಿವಾಗ ಏನು ನೋಡ್ತಾ ಇದ್ದೀವಿ, ವಿರಾಟ್ ಕೊಹ್ಲಿ ಹಿಂಗೆ ಲಾಯಲ್ಟಿ ಅದು ಇದು ಅಷ್ಟು ವರ್ಷ ಆಡಿದ್ರೆ RCBಗೆ ಅದಿದೆ ಇದಿದೆ ಅನ್ನೋ ನಾವು ಬಹುಶಃ ನೋಡ್ತಾ ಇರಲಿಲ್ವೇನೋ. ಸೊ ಎಲ್ಲದಕ್ಕೂ ವಿಜಯ್ ಮಲ್ಯನೂ ಕೂಡ ಕಾರಣರಾಗಿದ್ದಾರೆ. ಸೊ ಅದನ್ನೇ ಹೇಳ್ತಾ ಇದ್ರು ಅವರು. ಇನ್ನು ಮುಂದೆ RCB ಫ್ಯಾನ್ಸ್ಗಳು ಏನಿದ್ದೀರಾ, RCB ಫ್ಯಾನ್ಸ್ಗಳೇನು ಹೇಳಬೇಕಾಗಿಲ್ಲ RCBಗೆ ಸಪೋರ್ಟ್ ಮಾಡಿ ಅಂತ.
ನೀವು RCB ಜೊತೆಗೆ ನೀವು ನಿಂತ್ಕೊಬೇಕು ನಜ್ಜಿ ಅಂತ ಹೇಳಿದ್ದಾರೆ. ಲಯನ್ಸ್ ಆಫ್ ಬೆಂಗಳೂರು ಅಂತ ಕರೆದಿದ್ದಾರೆ. ನಮಸ್ಕಾರನೂ ಕೂಡ ಹೇಳಿದ್ದಾರೆ ಹಂಗೆ RCB ಫ್ಯಾನ್ಸ್ಗಳಿಗೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ ವಿಜಯ್ ಮಲ್ಯ ಅವರು. ಅವ್ರ ದೇಶದಲ್ಲಿ ಏನೇ ಆಗಿರ್ಬೋದು, ಏನೇ ಮಾಡಿರ್ಬೋದು, ಬಟ್ RCB ಫ್ಯಾನ್ಸ್ಗಳಂತೂ ವಿಜಯ್ ಮಲ್ಯನ ಅಚ್ಚಿನ ಜಮ್ ನೋಡ್ದಂಗೆ ನೋಡೋದು. ಯಾಕಂದರೆ ಇಂಥ ಒಂದು ಫ್ರಾಂಚೈಸ್ನ ಹುಟ್ಟಾಕಬೇಕು ಅಂತಂದರೆ ಸುಮ್ಮನೆ ಮಾತು ಆಗಿರಲಿಲ್ಲ. ಅವ್ರು ಹೇಳಿದರು, ಇಲ್ಲೂ ಕೂಡ ಹೇಳಿದ್ದಾರೆ, ನಾನು ನನ್ನ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ RCBನ ಹುಟ್ಟಾಕಿದ್ದು ಅಂತ ನಿಜ ಹೇಳಿದ್ದಾರೆ. ಇದನ್ನು ಸುಮಾರು ಸಲ ಹೇಳಿದರೆ, ಟ್ವಿಟರ್ಲ್ಲೂ ಕೂಡ ಹೇಳಿದರೆ, ಅದೇ ರಾಯಲ್ ಚಾಲೆಂಜ್ ಅನ್ನೋ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಆ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದು ಯಾರು ಚೇಂಜ್ ಮಾಡಿಕೊಟ್ರು ಕೂಡ, ಅಂದರೆ ಫ್ರಾಂಚೈಸ್ ಯಾರ ಕೈಗೆ ಹೋದ್ರೂ ಕೂಡ ಆ ಬ್ರ್ಯಾಂಡ್ ಅಂತೂ ನಿಲ್ಲಲ್ಲ ಅಂತ ಕಾಣಿಸ್ತಿದೆ. ಆ ರಾಯಲ್ ಚಾಲೆಂಜ್ ಅನ್ನೋ ಒಂದು ಬ್ರ್ಯಾಂಡು ಅವ್ರು ಹುಟ್ಟಾಕಿದ್ದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.